ನೀವು ಡ್ರೈವ್ ಮಾಡ್ತಿರೋ ವೆಹಿಕಲ್ಲು ಪಿಕಪ್ ಇಲ್ಲ, ತುಂಬ ಸ್ಪೀಡಾಗಿ ಹೋಗ್ತಾ ಇಲ್ಲ, ಯಾವುದಾದ್ರು ಒಂದು ವೆಹಿಕಲ್ನ ಓವರ್ಟೇಕ್ ಮಾಡಬೇಕು ಅಂದರೆ ನಿಮಗೆ ಸಡನ್ ಪಿಕಪ್ ಸಿಗ್ತಾಯಿಲ್ಲ ಅಂತ ಏನಾದ್ರು ಅನ್ನಿಸ್ತಾ ಇದ್ದರೆ ಫಸ್ಟು ನೀವು ಚೆಕ್ ಮಾಡೋಕ್ಕಾಗಿರೋದು ಏರ್ ಫಿಲ್ಟರ್. ಈ ಏರ್ ಫಿಲ್ಟರ್ಗೆ ಏರ್ ಇಲ್ಲಿಂದನೇ ಪಾಸ್ ಆಗೋದು. ಇದು ಏರ್ ಫಿಲ್ಟರ್ನ ಬಾಕ್ಸ್ ಇದು. ಸೊ ಯಾವಾಗಲೂ ಒಂದು ತಿಳ್ಕೊಳ್ಳಿ, ಏರ್ ಫಿಲ್ಟ್ರಲ್ಲಿ ಯಾವಾಗಲೂ ಕಸ ಬ್ಲಾಕ್ ಆದರೆ ನಿಮಗೆ ಏರ್ ಸಫಿಷಿಯೆಂಟಾಗಿ ಇಂಜಿನ್ಗೆ ಸಪ್ಲೈ ಆಗ್ತಾರಲ್ಲ. ನೀವು ಯಾವಾಗಲೂ ಏರ್ ಫಿಲ್ಟರ್ನ ಕ್ಲೀನ್ ಮಾಡಿಸ್ತಾ ಇರಬೇಕು ಸರ್ವಿಸ್ ಟೈಮ್ನಲ್ಲಿ. ಮತ್ತು ಅಕಸ್ಮಾತ್ ಏರ್ ಫಿಲ್ಟ್ರನ್ನ ಅವಧಿ ಮುಗಿದಿದ್ರೆ, ಅದು ಎಕ್ಸ್ಪೈರ್ ಆಗಿದ್ದರೆ ದಯವಿಟ್ಟು ಅದನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಆವಾಗ ನಿಮಗೆ ಇಂಜಿನ್ ಸ್ಮೂತಾಗಿರ್ತದೆ ಮತ್ತು ಯಾವುದೇ ಕಾಲಕ್ಕೂ ನಿಮಗೆ ಮೈಲೇಜ್ ಕಮ್ಮಿ ಆಗೋಲ್ಲ, ಗಾಡಿ ಓಡಿಸುವಾಗ ನಿಮಗೆ ಒಳ್ಳೆ ಪಿಕಪ್ ಇರ್ತದೆ. ಸೊ ಏರ್ ಫಿಲ್ಟ್ರನ್ನ ನಾವು ಕ್ಲೀನ್ ಮಾಡ್ಬೋದಾ ಅನ್ನೋದನ್ನ ಹೇಳ್ಕೊಡ್ತೀನಿ. ಏರ್ ಫಿಲ್ಟ್ರಲ್ಲಿ ಎರಡು ಥರ ಇದೆ, ಒಂದು ಪ್ರೈಮರಿ, ಒಂದು ಸೆಕೆಂಡ್ರಿ. ಪ್ರೈಮರಿ ಅಂದರೆ ಗೊತ್ತಲ್ಲ ನಿಮಗೆ, ಫಸ್ಟು ಸೆಕ್ಷನ್ ಏರ್ನ ಕ್ಲೀನ್ ಮಾಡಿ ಒಳಗಡೆಗೆ ತಗೊಳ್ಳೋಂಥದ್ದು. ಸೆಕೆಂಡ್ರಿ ಅಂತಂದರೆ ಇನ್ನೂ ಅದನ್ನು ಪ್ಯೂರಾಗಿ ಏರ್ನ ಪ್ಯೂರಿಫೈ ಮಾಡಿ ಇಂಜಿನ್ಗೆ ಸಪ್ಲೈ ಮಾಡೋಂಥದ್ದು. ಸೊ ಪ್ರೈಮರಿ ಒಂದು, ಸೆಕೆಂಡ್ರಿ ಒಂದು. ಇದರಲ್ಲಿ ನೀವು ಪ್ರೈಮರಿ ಸೆಕ್ಷನ್ನ ತೆಗೆದು ಯಾವಾಗಲೂ ನೀವು ಕ್ಲೀನ್ ಮಾಡಿಸ್ತಾ ಇರಬೇಕು. ಪ್ರತಿ ಒಂದು 2000 ಕಿಲೋಮೀಟ್ರಿಗೆ ಒಂದು ಸಲ ನೀವು ಈ ರೀತಿ ಕ್ಲೀನ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸೊ ಏರ್ ಫಿಲ್ಟ್ರ್ ನಿಮಗೆ ಒಳ್ಳೆ ಬಾಳಿಕೆ ಬರ್ತದೆ. ಅದರ ಅವಧಿ ಮುಗಿದಿದ್ರೆ ಖಂಡಿತವಾಗಿ ಈ ಥರ ಏರ್ ಫಿಲ್ಟ್ರನ್ನ ಕ್ಲೀನ್ ಮಾಡಿಸಿ ಯಾವತ್ತೂ ಮತ್ತೆ ರೀಫಿಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ತೆಗೆದಾಕ್ಬಿಟ್ಟು ಬೇರೆ ಏರ್ ಫಿಲ್ಟರ್ನ ಫಿಟ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಇಂಜಿನ್ಗೆ ತುಂಬ ಮುಖ್ಯವಾಗಿರೋವಂಥದ್ದು ಒಂದು ಪ್ರಾಡಕ್ಟ್ ಅಂತಂದರೆ ಏರ್ ಫಿಲ್ಟರ್. ಹೊರಗಡೆ ಏರ್ ಏನಿದೆ ಅಟ್ಮಾಸ್ಫಿಯರಲ್ಲಿ ಅದನ್ನು ಇಂಜಿನ್ಗೆ ಸಪ್ಲೈ ಮಾಡುವಾಗ ಯಾವುದೇ ರೀತಿಯ ಒಂದು ಧೂಳಾಗಲಿ, ಒಂದು ಕಸಗಳನ್ನ ಆಗಲಿ ಇಂಜಿನ್ಗೆ ಕಳಿಸ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಏರ್ ಫಿಲ್ಟರ್ದು. ಸೊ ಇದೇ ಏರ್ ಫಿಲ್ಟರ್ ಈ ರೀತಿ ಇರ್ತದೆ. ಇದನ್ನು ಯಾವತ್ತೂ ನೀಟಾಗಿ ಇಟ್ಕೊಳ್ಳಿ. ಪ್ರತಿ 2000 ಕಿಲೋಮೀಟ್ರಿಗೆ ಒಂದು ಸಲ ಕ್ಲೀನ್ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್.